ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕೀ ಚಾವಿಗಳಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಬೈಕ್ ಅಂದರೆ ತುಂಬ ಇಷ್ಟ ಇರುತ್ತೆ. ಅದಕ್ಕೆ ನಾವು ಎಲ್ಲಾದರೂ ಔಟ್ಸೈಡ್ ಹೋದಾಗ ಈ ರೀತಿ ವೆರೈಟೀಸ್ ಆಫ್ ಕೀಸ್ಗಳನ್ನು ತೊಗೊಂಡು ಬಂದಿರ್ತೀವಿ. ಇದನ್ನು ನಾವು ಕೀಗೆ ಹಾಕಬೇಕು ಅಂತಂದರೆ ಈ ರೀತಿ ಬೈಕ್ ಕೀಗಳು ತುಂಬ ಅಗಲವಾಗಿರೋದ್ರಿಂದ ಇದನ್ನು ಹಾಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ರೀತಿ ನೀವು ಮಾಡೋದ್ರಿಂದ ಈಸಿಯಾಗಿ ಹಾಕ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ರಿಫಿಲ್ಗಳನ್ನು ತೊಗೊಂಡು ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಆ ಒಂದು ಕೀ ಚೈನ್ ಪಿನ್ನಿಗೆ ಸೆಟ್ ಮಾಡ್ಕೊಳ್ಬೇಕು. ನಂತರ ನೀವು ಈ ರಿಫಿಲ್ ಒಳಗಡೆಯಿಂದ ಈ ಕೀನ ಹಾಕೊಳ್ಳೋದ್ರಿಂದ ಈಸಿಯಾಗಿ ಈ ಪಿನ್ ಮೂವ್ ಆಗುತ್ತೆ, ಆವಾಗ ಕೀ ಕೂಡ ನೀಟಾಗಿ ಸೇರ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಮೂವ್ ಮಾಡೋದ್ರಿಂದ ನೀಟಾಗಿ ಕೀ ಚೈನ್ ಒಳಗಡೆ ಹಾಕೊಳ್ಬೋದು. ಓಕೆನಾ. ಈ ರೀತಿ ನೀವು ಪೆನ್ಗಳ ರಿಫಿಲ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ, ಸೊ ಅದರಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಜಸ್ಟ್ ರಿಫಿಲ್ಲಿಂದ ನೀವು ಕೀ ಚೈನ್ ಒಳಗಡೆ ಕೀನ ಈ ರೀತಿ ಹಾಕ್ಕೊಂಡು ನೋಡಿ. ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ.